Serta yang telah sedari moga suka duka diulang serta yang sebulan semena serta sensunya mandiran saya kita baru tukar amceng doe motelnya setiap kasut kami dekam masih kasar. ಇಂದಿನ ದೇವರ ಪೂಜೆಯನ್ನು ಕೆಳಕಂಡ ದೇಶಗಳಿಗಾಗಿ ಅರ್ಪಿಸಲಾಗುವುದು. ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಸ್ಟೀವನ್ ಡಿಕೋನ ಮತ್ತು ಕುಟುಂಬ, ಲಿಯೋ ಕಾಸ್ತಾ ಮತ್ತು ಆಲಿಸ್ ಕಾಸ್ತಾ ಇವರ ಆತ್ಮಶಾಂತಿಗಾಗಿ ಎಲೆನ್ ರೊಡ್ರಿಗಸ್ ಮತ್ತು ಕುಟುಂಬ, ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಮತ್ತು ಸುನಿಲ್ ಅವರ ಉತ್ತಮ ಆರೋಗ್ಯಕ್ಕಾಗಿ ಮೇರಿ ಪಾಯಸ್ ಮತ್ತು ಕುಟುಂಬ, ಸ್ಟ್ಯಾನಿ ಡಿಸೋಜಾ ಇವರ ಆತ್ಮಶಾಂತಿಗಾಗಿ ಜಸ್ವಿನ್ ಪಾಯಸ್ ಮತ್ತು ಕುಟುಂಬ, ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಅಂತೆ ಸಂತ ಲಾರೆನ್ಸ್ ವಿಶೇಷ ಕೋರಿಕೆಯ ಪೂಜೆಯಾಗಿ ರೀನಾ ಡಿಸೋಜಾ ಮತ್ತು ಕುಟುಂಬ, ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಉತ್ತಮ ಆರೋಗ್ಯಕ್ಕಾಗಿ ಫಿಲೋಮಿನಾ ಇವರ ಉತ್ತಮ ಆರೋಗ್ಯಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ವಿಕ್ಟರ್ ಲೋಬೋ ಮತ್ತು ಕುಟುಂಬ, ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ರೋಸಿನಾ ಗಾಮಾ ಇವರ ಅಭಿಪ್ರಾಯದಂತೆ, ಡೇನಿಯಲ್ ಡಿಕ್ರೋಸ್ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ವಲೇನಿಯನ್ ಪುಟಿನಾ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ವಲೇನಿಯನ್ ಮತ್ತು ಮೋನಿಕಾ ಪುಟಿನಾ ಇವರ ಅಭಿಪ್ರಾಯದಂತೆ ಕುಟುಂಬದಲ್ಲಿ ಮೃತ ಹೊಂದಿದವರ ಆತ್ಮಶಾಂತಿಗಾಗಿ, ಅಂತೆಯೇ ರೇಲ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ತಮ್ಮ ಮಗಳು ಗೇಲ್ ಮಿರಾಂಡಾ ಇವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದಯಾಮಯ ದೇವರು ಈಕೆಗೆ ಬೇಕಾದ ಉತ್ತಮ ಭವಿಷ್ಯದಲ್ಲಿ ಬೇಕಾಗುವ ಜ್ಞಾನ ವಿವೇಕವನ್ನು ಇಟ್ಟು ಉತ್ತಮ ಆರೋಗ್ಯದಿಂದ ಮುನ್ನಡೆಸಲೆಂದು ವಿಶೇಷ ಕೋರಿಕೆಯ ಬಲಿಪೂಜೆಯಾಗಿ ಅರ್ಪಿಸಲಾಗುವುದು. ಈ ಎಲ್ಲ ಉದ್ದೇಶಗಳ ಲಿಯೋ ಡಿಸೋಜಾ ಮತ್ತು ಕುಟುಂಬ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಈ ಎಲ್ಲ ಉದ್ದೇಶಗಳಿಗಾಗಿಯೂ ನಮ್ಮೆಲ್ಲರ ವೈಯಕ್ತಿಕ ಉದ್ದೇಶಗಳಿಗಾಗಿಯೂ ಈ ದಿವ್ಯ ಬಲಿಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಅಂತೆ ಬಲಿಪೂಜೆಯನ್ನು ಅರ್ಪಿಸುತ್ತಿರುವ ಒಂದನೆಯ ಸ್ವಾಮಿ ಜಾನ್ ಬ್ಯಾಪ್ಟಿಸ್ಟ್ ಪ್ರಸಾದ್ ಇವರಿಗೋಸ್ಕರವೂ ನಾವು ವಿಶೇಷವಾಗಿ ದೇವರ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಹೀಗಾಗಲಿ. ಭಗವಾನ್ ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರಿಗೆ, ಪ್ರಭು ಯೇಸು ಕ್ರಿಸ್ತರಿಗಾಗಿ ನಾನು ಏನಾದ್ರೂ ಮಾಡಬೇಕು, ಪ್ರಭು ಯೇಸು ಕ್ರಿಸ್ತರಿಗಾಗಿ ನನ್ನ ಜೀವನವನ್ನ ತ್ಯಾಗ ಮಾಡಬೇಕು ಎಂದು ಪಣ ತೊಟ್ಟಂತಹ ಯುವಕ ಸಂತ ಲಾರೆನ್ಸ್ ಸೇವಾದರ್ಶಿಯಾಗಿರುವಾಗಲೇ ಸೇವೆಯ ಕೆಲಸವನ್ನ ಮಾಡಬೇಕಾದ್ರೆ ಪ್ರಭು ಯೇಸು ಕ್ರಿಸ್ತರಿಗಾಗಿ ರಕ್ತ ಸಾಕ್ಷಿ ಯಾದಂತಹ ಮಹಾನ್ ಸಂತರು ಇವರಾಗಿದ್ದಾರೆ. ಇಂದು ಈ ಸಂತರ ಸ್ಮರಣೆಯನ್ನು ಮಾಡಬೇಕಾದ್ರೆ ಈ ಸಂತರು ಧೈರ್ಯವಂತರಾಗಿದ್ದರು, ಸಂತರು ಪ್ರಾರ್ಥನಾ ಜೀವಿಯಾಗಿದ್ದರು, ಈ ಸಂತರು ಪ್ರಭು ಯೇಸು ಕ್ರಿಸ್ತರ ಸೇವಾ ದರ್ಶಿಯಾಗಿದ್ದರು. ಅಂದ್ರೆ ಸೇವೆ ಎಂಬುದನ್ನು ತೋರಿಸಿಕೊಟ್ಟಂತಹ ಪ್ರಭು ಯೇಸು ಕ್ರಿಸ್ತರ ಅನುಯಾಯಿ ಇವರಾಗಿದ್ದರು. ಈ ಸಂತರ ಈ ಒಂದು ಸ್ಮರಣೆಯನ್ನು ಮಾಡಬೇಕಾದ್ರೆ ಅನೇಕ ಜನರು ಇಂದು ಇವರ ಪುಣ್ಯ ಕ್ಷೇತ್ರಗಳಿಗೆ ಬರ್ತಾ ಇದ್ದಾರೆ.
ಏಕೆಂದರೆ ಪ್ರಭು ಯೇಸು ಕ್ರಿಸ್ತನ ಒಂದು ನಿಕಟವಾದಂತಹ ಸಂಬಂಧವನ್ನ ಇವರು ಹೊಂದಿದ್ರು. ವಿಶ್ವಾಸಭರಿತ ಜೀವನ, ಪ್ರಾರ್ಥನಾ ಭರಿತ ಜೀವನದಿಂದ ಇವರು ಎಲ್ಲರನ್ನ ಪ್ರಭು ಯೇಸು ಕ್ರಿಸ್ತರತ್ತ ಕರೆದುಕೊಂಡು ಹೋಗ್ತಾ ಇದ್ರು. ವಿಶೇಷವಾಗಿ ದಿವ್ಯ ಪರಿಪೂಜೆಯಲ್ಲಿ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ, ನಮ್ಮ ಎಲ್ಲಾ ನೋವುಗಳಿಗೆ ಸಂತ ಲಾರೆನ್ಸರ ಮೂಲಕ ಪ್ರಭು ಯೇಸು ಕ್ರಿಸ್ತನಲ್ಲಿ ನಾವು ವರಗಳನ್ನ ಬೇಡಿಕೊಳ್ಳೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ಯೋಚನೆಯಿಂದಲೂ ನುಡಿಯಿಂದಲೂ ನಡೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸರ್ವಕಲ್ಪಿಯ ಸಂತಾಮಣಿಗಳನ್ನು, ಸಕಲ ದೇವರುಗಳನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಉನ್ನತ ಮಹಿಮೆ
ರೇವರಿ ಸಂತ ಲಾರೆನ್ಸ್ ಅವರನ್ನು ನಿಷ್ಠಾವಂತ ಸೇವೆಯಲ್ಲಿ ಪ್ರಖ್ಯಾತರು, ರಕ್ತ ಸಾಕ್ಷ್ಯದಲ್ಲಿ ಮಹಿಮಾನ್ವಿತರು ಆಗುವಂತೆ ಪ್ರೀತಿಯ ಪ್ರಭೆಯಿಂದ ತುಂಬಿದ್ದೇವೆ. ಅವರು ಪ್ರೀತಿಸಿದ್ದನ್ನು ನಾವು ಪ್ರೀತಿಸುವಂತೆಯೂ, ಅವರು ಕಲಿಸಿದ್ದನ್ನು ನಾವು ಕಾರ್ಯರೂಪಕ್ಕೆ ತರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನೀವು ಹೋಗಿ ನನ್ನ ಜನರಾದ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು. ಪ್ರವಾದಿ ಆಮೋಸನ ಗ್ರಂಥದಿಂದ ವಾಚನ. ಬೇತೇಲಿನ ಯಾಜಕನಾದ ಆಮೋಚನು ಇಸ್ರಾಯೇಲಿನ ಅರಸ ಯಾರೊಬ್ಬಾಮನಿಗೆ ಹೀಗೆಂದು ಹೇಳಿ ಕಳುಹಿಸಿದನು. ಆಮೋಸನು ನಿನಗೆ ವಿರುದ್ಧವಾಗಿ ಇಸ್ರಾಯೇಲರಲ್ಲಿ ಒಳಸಂಚು ಹೂಡಿದ್ದಾನೆ. ಅವನ ಮಾತುಗಳು ನಾಡು ಸಹಿಸಲಾರದು, ಏಕೆಂದರೆ ಯಾರೊಬ್ಬಾಮನು ಖಡ್ಗದಿಂದ ಹತನಾಗುವನು. ಇಸ್ರಾಯೇಲ್ ಸ್ವಂತ ನಾಡಿನಿಂದ ಪರದೇಶಕ್ಕೆ ಒಯ್ಯಲ್ಪಡುವುದು ಖಂಡಿತ ಎಂದು ಅವನು ನುಡಿದಿದ್ದಾನೆ. ಆ ಬಳಿಕ ಆಮೋಚನು ಆಮೋಸನಿಗೆ, ಕಣಿ ಹೇಳುವವನೇ ತೊಲಗು, ಜುದೇಯ ನಾಡಿಗೆ ಓಡಿ ಹೋಗು, ಅಲ್ಲಿ ಪ್ರವಾದನೆ ಮಾಡಿ ಹೊಟ್ಟೆ ಹೊರಡುಕೋ. ಬೇತೇಲಿನಲ್ಲಿ ಇನ್ನು ಪ್ರವಾದನೆ ಮಾಡಬೇಡ, ಇದು ರಾಜನ ಗರ್ಭಗುಡಿ, ರಾಜ್ಯದ ಪವಿತ್ರಾಲಯ ಎಂದನು. ಅದಕ್ಕೆ ಆಮೋಸನು ಪ್ರತ್ಯುತ್ತರವಾಗಿ, ನಾನು ಪ್ರವಾದಿಯಲ್ಲ, ಪ್ರವಾದಿಯ ಮಗನೂ ಅಲ್ಲ, ನಾನೊಬ್ಬ ಗೊಲ್ಲ. ಹತ್ತಿ ಹಣ್ಣನ್ನು ಕೀಳುವವನು, ಮಂದೆ ಕಾಯುವುದರಿಂದ ಸರ್ವೇಶ್ವರ ನನ್ನನ್ನು ಬಿಡಿಸಿದರು. ನೀನು ಹೋಗಿ ನನ್ನ ಜನರಾದ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು ಎಂದು ಹೇಳಿ ಕಳುಹಿಸಿದರು. ಆದುದರಿಂದ ಆ ಸರ್ವೇಶ್ವರ ಸ್ವಾಮಿಯ ವಾಕ್ಯವನ್ನು ಗಮನಿಸು. ಇಸ್ರಾಯೇಲಿಗೆ ವಿರುದ್ಧ ಪ್ರವಾದನೆ ಮಾಡಬೇಡ, ಇಸಾಕನ ಮನೆತನದ ವಿರುದ್ಧ ಮಾತೆತ್ತಬೇಡ ಎಂದು ನೀನು ಹೇಳುತ್ತೀಯಲ್ಲವೇ? ನೀನು ಹೀಗೆ ಹೇಳಿದ್ದರಿಂದ ಸರ್ವೇಶ್ವರ ಇಂತೆನ್ನುತ್ತಾರೆ, ನಿನ್ನ ಹೆಂಡತಿ ಈ ಪಟ್ಟಣದಲ್ಲಿ ವೇಶ್ಯೆಯಾಗುವಳು, ನಿನ್ನ ಪುತ್ರ ಪುತ್ರಿಯರು ಕತ್ತಿಗೆ ತುತ್ತಾಗುವರು, ನಿನ್ನ ನಾಡನ್ನು ಶತ್ರುಗಳು ವಶಪಡಿಸಿ ಕೊಂಡು ಹಂಚಿಕೊಳ್ಳುವರು, ನೀನು ಸಹ ಅಪವಿತ್ರವಾದ ನಾಡಿನಲ್ಲಿ ಸಾಯುವೆ. ಇಸ್ರಾಯೇಲರು ಖಂಡಿತವಾಗಿ ಸ್ವಂತ ನಾಡಿನಿಂದ ಪರದೇಶಕ್ಕೆ ಸೆರೆಯಾಗಿ ಹೋಗುವರು ಎಂದು ಹೇಳಿದನು. ಪ್ರಭುವಿನ ವಾಕ್ಯ. ಚೇತನ ಪುಟದ ಸಂಖ್ಯೆ 127.
ಬೆಳಕು ಮೂಡಲಿ, ಬಾಳು ಬೆಳಗಲಿ, ಬಾಳು ಬೆಳಗಲಿ. ಅಂತರಂಗ ಕಲಿಯಲಿ, ನಿನ್ನ ಎದುರಲಿ, ನಾನು ಬೆಳೆಸಲಿ ಎಂದು ಹರಡಲಿ. ಭಾವ ತುಂಬಿ ಹಾಡಿತು, ಹೃದಯ ಮಿಡಿಯಿತು, ಸತ್ಯ ನೀನೆ ಎಂದಿಗೂ ಜೀವ ಅರಿಯಿತು. ಭಾವ ತುಂಬಿ ಹಾಡಿತು, ಹೃದಯ ಮಿಡಿಯಿತು, ಸತ್ಯ ನೀನೆ ಎಂದಿಗೂ ಜೀವ ಅರಿಯಿತು. ಹರುಷವಾಯಿತು, ಹರುಷವಾಯಿತು. ಅಂತರಂಗ ನಲಿಯಲಿ, ನಿನ್ನ ಎದುರಲಿ, ನಿನ್ನ ನುಡಿಯು ನೆಲೆಸಲಿ ಎಂದು ಹರಡಲಿ. Alleluia, gambia, sogna castia, tacha pomita, ogle kusaria. Alleluia, gambia, sogna castia, tacha pomita, ogle kusaria. Kita gondome, sogna kamaria, kinari baso, tagawania. Tace seskertia aminianya, tace morepor amivaganya. Alleluia, gambia, sogna castia, tacha pomita, ogle kusaria. Alleluia, gambia, sogna castia, tacha pomita, ogle kusaria. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆರಾಧನೆಗೆಂದು ಹಬ್ಬಕ್ಕೆ ಬಂದಿದ್ದವರಲ್ಲಿ ಕೆಲವರು ಗ್ರೀಕರು. ಇವರು ಗಲಿಲೆಯದ ಬೆತ್ಸಾಯಿದ ಎಂಬ ಊರಿನವರಾದ ಫಿಲಿಪ್ಪನ ಬಳಿಗೆ ಬಂದು, ಅಯ್ಯ, ನಾವು ಯೇಸುವನ್ನು ನೋಡಬೇಕೆಂದಿದ್ದೇವೆ ಎಂದು ಕೇಳಿಕೊಂಡರು. ಫಿಲಿಪ್ಪನು ಬಂದು ಅಂದ್ರೆಯನಿಗೆ ಹೇಳಿದನು. ಅವರಿಬ್ಬರು ಹೋಗಿ ಯೇಸುವಿಗೆ ಈ ವಿಷಯವನ್ನು ತಿಳಿಸಿದರು. ಅದಕ್ಕೆ ಯೇಸು, ನರಪುತ್ರನು ಮಹಿಮೆಯನ್ನು ಹೊಂದುವ ಗಳಿಗೆ ಬಂದಿದೆ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ. ಅದು ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ಕೊಡುತ್ತದೆ. ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ತನ್ನ ಪ್ರಾಣವನ್ನು ಈ ಲೋಕದಲ್ಲಿ ದ್ವೇಷಿಸುವವನು ಅದನ್ನು ನಿತ್ಯ ಜೀವಕ್ಕಾಗಿ ಕಾಯ್ದಿರಿಸಿಕೊಳ್ಳುತ್ತಾನೆ. ನನ್ನ ಸೇವೆ ಮಾಡಬೇಕೆಂದಿರುವವನು ನನ್ನನ್ನು ಹಿಂಬಾಲಿಸಲಿ. ಆಗ
ನಾನಿರುವಲ್ಲಿಯೇ ನನ್ನ ಸೇವಕನು ಇರುತ್ತಾನೆ. ನನ್ನ ಸೇವೆ ಮಾಡುವವನು ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ನನ್ನ ದೇಹ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ತಿರುಗಿಸಿ. ನನ್ನ ದೇಹ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ತಿರುಗಿಸಿ. ಭಗವಾನ್ ಪ್ರಭು ಯೇಸು ಕ್ರಿಸ್ತರಲ್ಲಿ ಬಲಿಗಳಲ್ಲಿ ಅತಿ ಶ್ರೇಷ್ಠ ಬಲಿಯಾದಂತಹ ಕಲ್ವಾರಿ ಶಿಖರದಲ್ಲಿ ಬಲಿಯಾದಂತಹ ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ತಾಯಿ ಧರ್ಮಸಭೆ ಇಷ್ಟೊಂದು ಬಲಿಷ್ಠವಾಗಿದೆ, ಒಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಅಂದ್ರೆ ಭೂಲೋಕದಾದ್ಯಂತ ಕಾರಣ ಇಂತಹ ಅನೇಕ ರಕ್ತದ ನಿಮಿತ್ತ ತಾಯಿ ಧರ್ಮಸಭೆ ಹೆಮ್ಮರವಾಗಿ ನಿಂತಿದೆ. ಮೊದಲನೆಯದಾಗಿ ಪ್ರಭು ಯೇಸು ಕ್ರಿಸ್ತರ ಬಲಿದಾನದ ನಿಮಿತ್ತ, ಅವರ ರಕ್ತದಿಂದ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರ ಪಾಪಗಳನ್ನು ತೊಳೆಯುವುದರೊಂದಿಗೆ ನಮ್ಮನ್ನ ಸ್ವಂತವರನ್ನಾಗಿ ಮಾಡಿದ್ದಾರೆ, ನಮ್ಮನ್ನ ಬಲಿಷ್ಠರನ್ನಾಗಿ ಮಾಡಿದ್ದಾರೆ. ಅದರಂತೆಯೇ ಸಂತರುಗಳ ಅನೇಕ ಸಂತರುಗಳು ಪ್ರಭು ಯೇಸು ಕ್ರಿಸ್ತರ ಬೋಧನೆಗಳಿಗೋಸ್ಕರ ಪ್ರಭು ಯೇಸು ಕ್ರಿಸ್ತರನ್ನ ಇಡೀ ಒಂದು ಸಮುದಾಯದೊಂದಿಗೆ ನಮ್ಮ ದೇವರು ಪ್ರಭು ಯೇಸು ಕ್ರಿಸ್ತರು ಎಂದು ಘಂಟಾಘೋಷವಾಗಿ ಬೋಧಿಸಿದ ನಿಮಿತ್ತ ಅನೇಕ ಸಂತರುಗಳು ತಮ್ಮ ರಕ್ತವನ್ನ ಚೆಲ್ಲಿದ್ದಾರೆ, ಧರ್ಮಸಭೆಯನ್ನ ಕಟ್ಟಿದ್ದಾರೆ, ವಿಶ್ವಾಸವನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಅಂತವರಲ್ಲಿ ಒಬ್ಬರು ಸಂತ ಲಾರೆನ್ಸ್. ಇವರು 3ನೇ ಶತಮಾನದಲ್ಲಿ ಕಂಡಂತಹ ಅಪ್ರತಿಮೆಯ ಹಾಗೂ ಅದ್ವಿತೀಯ ಸಂತರು ಎಂದರೆ ಈ ಸಂತರು. ಪ್ರಭು ಯೇಸು ಕ್ರಿಸ್ತನಿಗಾಗಿ ನಾನು ಏನಾದರೂ ಮಾಡಬೇಕು, ನನ್ನ ಬದುಕು, ನನ್ನ ಉಸಿರು, ನನ್ನ ಜೀವ, ನನ್ನ ರಕ್ತ ಇರುವುದು ಪ್ರಭು ಯೇಸು ಕ್ರಿಸ್ತರ ಮಹಿಮೆಗಾಗಿ ಎಂದು ಸಾರಿದಂತಹ ಸಂತರು ಇವರಾಗಿದ್ದಾರೆ. 7 ಜನ ಸೇವಾದರ್ಶಿಗಳಲ್ಲಿ ಇವರೊಬ್ಬರಾದಂತಹ ಇವರು ವಲೇರ್ ಎನ್ನುವಂತಹ ಈ ಒಂದು ಕ್ರೈಸ್ತ ವಿರೋಧಿಯ ಒಂದು ಕೋಪಕ್ಕೆ ಬಲಿಯಾದಂತಹ ಸಂತರು. ಇವರು ಜಗದ್ಗುರು ಸಿಸ್ಟುಸ್ II ಈ ಒಂದು ಜಗದ್ಗುರುಗಳ ಸ್ನೇಹಿತರವನ್ನು ಮಾಡಿಕೊಂಡು ಇವರು ಸೇವಾದರ್ಶಿಯಾಗಿ ಮುಂದುವರಿಸ್ತಾರೆ. ಆ ಸಮಯದಲ್ಲಿ ಈ ಒಂದು ಜಗದ್ಗುರುಗಳನ್ನ ಬಂಧಿಸ್ತಾರೆ ಈ ಕ್ರೈಸ್ತ ವಿರೋಧಿಗಳು. ರೋಮ್ ಸಾಮ್ರಾಜ್ಯದಲ್ಲಿ ಇವರನ್ನ ಬಂಧಿಸ್ತಾರೆ. ಆ ಸಮಯದಲ್ಲಿ ಇವರು ನುಡಿತಾರೆ, ಅವರನ್ನ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಇವರು ಇರ್ತಾರೆ, ಸೇರಿ ನೋಡ್ತಾರೆ, ನೀವು ನನ್ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಸಂತ ಲಾರೆನ್ಸರು ಜಗದ್ಗುರುಗಳನ್ನ ಕೇಳ್ತಾರೆ. ಜಗದ್ಗುರುಗಳನ್ನು ನೋಡ್ತಾರೆ, ಹೇಳ್ತಾರೆ, 3 ದಿನ ಆದ್ಮೇಲೆ ನಿನ್ನೂ ಸಹ ನಾವು ಹೋಗಿ ತಗೊಂಡು ಬರ್ತಾರೆ ಬೇಡ ಅಂತ ಹೇಳಿ ಈ ಜಗದ್ಗುರುಗಳು ಉಳಿದ ಸೇವಾದರ್ಶಿಯವರಿಗೆ ಹೋಗ್ತಾರೆ. 3 ಈ ಒಂದು ದಿನಗಳ ಅವಧಿಯಲ್ಲಿ ದೇವರ ಸಾಮ್ರಾಜ್ಯ ಏನು, ದೇವರ ಸಾಮ್ರಾಜ್ಯ ಯಾವುದು, ದೇವರು ಆಶಿಸುವಂತಹ ಒಂದು ಸಾಮ್ರಾಜ್ಯ ಅಂದ್ರೆ ದೇವರು ನಾವು ತಿಳಿದಿರುವ ಹಾಗೆ
ನಮ್ಮ ಒಂದು ಈ ಒಂದು ಆ ಬದುಕು ದೇವರು ಯೋಚಿಸುವುದಿಲ್ಲ. ನಮ್ಮ ಒಂದು ಆಸ್ತಿ ಪಾಸ್ತಿ ಯಾವುದೆಂದ್ರೆ, ನಮ್ಮ ಆಸ್ತಿ ಪಾಸ್ತಿ ನಮ್ಮ ಹೊಲಗದ್ದೆಗಳು ಅಂತ ನಾವು ಹೇಳ್ತೇವೆ, ನಮ್ಮ ತೋಟಗಳು, ನಮ್ಮ ಇರುವಂತಹ ವನ ವೈಡೂರ್ಯ ನಮ್ಮ ಒಂದು ಆಸ್ತಿ, ನಮ್ಮ ಒಂದು ನಿಧಿ ಅಂತ ಹೇಳ್ತೀವಿ. ಆದರೆ ಈ ಸಂತರಿಗೆ ಆಸ್ತಿ ಯಾವುದೆಂದರೆ ಬಡವರು, ಶೋಷಿತ ವರ್ಗದವರು, ಭಿಕ್ಷುಕರು, ರೋಗಿಗಳು, ಒಂದು ತುತ್ತು ಊಟ ಮಾಡದೇ ಇರುವವರು ಸಹ ದೇವರ ದೃಷ್ಟಿಯಲ್ಲಿ ಇವರು ಆಸ್ತಿಗಳಾಗಿದ್ದಾರೆ ಎಂಬುದನ್ನು ತೋರಿಸಿಕೊಟ್ಟಂತಹ ಮಹಾನ್ ಸಂತರು ಇವರಾಗಿದ್ದಾರೆ. ಏಕೆಂದರೆ ಬಡವರಂದ್ರೆ ಕೇವಲ ಕ್ರೈಸ್ತ ಬಡವರಲ್ಲ, ಪ್ರಪಂಚದಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು, ಒಂದು ತೊಟ್ಟು ಊಟಕ್ಕೂ ಸಹ ಗತಿ ಇಲ್ಲದಿರುವಂತಹ ಮನುಷ್ಯರು ಬಡವರಾಗಿದ್ದಾರೆ. ಎಲ್ಲರನ್ನ ದೇವರ ಮಕ್ಕಳು ಎಂದು ತಿಳಿದಂತಹ ತೋರಿಸಿದಂತಹ ಮಹಾನ್ ಸಂತ ಇವರಾಗಿದ್ದಾರೆ. 3 ದಿನಗಳಲ್ಲಿ ಈ ತನಗೆ ವಹಿಸಿದಂತಹ ಧರ್ಮಸಭೆಯ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ, ಪಾತ್ರೆ ಪಗಗಳ ಎಲ್ಲವನ್ನ ಇವರೇನ್ ಮಾಡ್ತಾರೆ, ಕರೆದು ಕರೆದು ಬಡವರಿಗೆ ಹಂಚ್ತಾರೆ. ತಕ್ಕೊಳ್ಳಿ, ಬದುಕೊಳ್ಳಿ. ಇದು ನಿಜವಾದಂತಹ ಒಂದು ಸ್ವಾರ್ಥ. ಮಾನವನನ್ನ ಮಾನವತೆಯ ಮೂಲಕ ಅಳೆದಂತಹ ಸಂತರು ಇವರಾಗಿದ್ದಾರೆ. ನನ್ನ ಕರುಳು ಅವರ ಕರುಳು, ನನ್ನ ಹೊಟ್ಟೆ ಅವರ ಹೊಟ್ಟೆ, ಅವರ ಹಸಿವು ನನ್ನ ಹಸಿವು ಎಂದು ಪರಿಗಣಿಸಿದಂತಹ, ಯೋಚಿಸಿದಂತಹ ಸಂತರು ಇವರಾಗಿದ್ದಾರೆ. ಶೋಷಿತರಲ್ಲಿ, ಬಡವರಲ್ಲಿ, ದೀನರಲ್ಲಿ, ಈ ಒಂದು ಅನಾರೋಗ್ಯದವರಲ್ಲಿ ಪ್ರಭು ಯೇಸು ಕ್ರಿಸ್ತರ ಮುಖವನ್ನ ನೋಡಿದಂತಹ ಸಂತರು ಈ ಮಹಾನ್ ಸಂತ ಲಾರೆನ್ಸ್ ಆಗಿದ್ದಾರೆ. ಇವತ್ತು ನಾವು ಲಕ್ಷಾಂತರ ಜನರು ಈ ಒಂದು ಸಂತರ ಮೌಲ್ಯ ಹೋಗ್ತಾ ಇದ್ದಾರೆ. ಏಕೆಂದ್ರೆ ನಮ್ಮವ್ರಿಗಿಂತ ಹೆಚ್ಚಾಗಿ ಎಲ್ಲಾ ಧರ್ಮದವರು ಇಲ್ಲಿ ಬರ್ತಾ ಇದ್ದಾರೆ. ಯಾಕೆಂದ್ರೆ ಈ ಸಂತರು ಎಲ್ಲರನ್ನ ದೇವರ ಮಕ್ಕಳು ಎಂದು ಪ್ರೀತಿಸಿದಂತಹ ಸಂತರಾಗಿದ್ದಾರೆ. ಅದಕ್ಕಾಗಿ ಇವರನ್ನ ಈ ಒಂದು ರಕ್ತ ಸಾಕ್ಷಿಯಾಗುವಂತಹ ಭಾಗ್ಯವನ್ನ ಇವರು ಪಡೆಯುತ್ತಾರೆ. ಆತ್ಮೀಯರೇ, ಇಂದು ವಿಶೇಷವಾಗಿ ಇವರ ಸಂತರ ಈ ಒಂದು ಸ್ಮರಣೆಯನ್ನು ಮಾಡುತ್ತಿರುವಂತಹ ನಾವು, ನಮ್ಮ ನಿಜವಾದಂತಹ ಸಂಪತ್ತು ನಮ್ಮ ಆಸ್ತಿಯಲ್ಲ, ನಮ್ಮ ನಿಜವಾದಂತಹ ಸಂಪತ್ತು ನಮ್ಮ ವನ ವೈಡೂರ್ಯಗಳಲ್ಲ, ಬದಲಾಗಿ ನಿಜವಾದಂತಹ ಸಂಪತ್ತು ನಮ್ಮ ಒಳ್ಳೆಯ ಗುಣಗಳು, ನಮ್ಮ ಒಳ್ಳೆಯ ತನಗಳು, ನಮ್ಮ ಒಳ್ಳೆಯ ಕಾರ್ಯಗಳು ನಮ್ಮ ಆಸ್ತಿ ಎಂದು ತೋರಿಸಿಕೊಟ್ಟಂತಹ ಸಂತರು ಇವರಾಗಿದ್ದಾರೆ. ಈ ಒಂದು ಸಂತರಲ್ಲಿ ನಾವು ವಿಶೇಷವಾಗಿ ಕಾಣುವಂತಹ ಅಂಶ, ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶವನ್ನು ತಿಳಿಯಪಡಿಸುತ್ತಾರೆ. ಒಂದು ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಫಲವನ್ನ ನೀಡಲಾಗುವುದಿಲ್ಲ. ಯಾವುದಾದ್ರೂ ಒಂದು ವಸ್ತು, ಒಂದು ಬೀಜ, ಅದು ಭೂಮಿಯಲ್ಲಿ ಮೊಳೆಯುವುದರಿಂದ ಮಾತ್ರ ಸಮೃದ್ಧಿಯಾಗಿ ಬೆಳೆಯಲು ಸಾಧ್ಯವಾಗ್ತದೆ. ಸಂತ ಲಾರೆನ್ಸರು ಈಗ ಲೋಕದಲ್ಲಿ ಎಲ್ಲವನ್ನ ಕಳ್ಕೊಳ್ತಾರೆ, ಏನನ್ನೂ ಸಹ ಇಟ್ಕೊಳ್ಳಿಲ್ಲ, ಎಲ್ಲವನ್ನ ಬಡವರಿಗಾಗಿ ನಿಡ್ತಾರೆ. ಆದ್ರೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲವನ್ನ ಪಡೆದುಕೊಳ್ತಾರೆ. ಇಲ್ಲಿ ಎಲ್ಲವನ್ನ ನಾವು ಪಡೆದುಕೊಳ್ತೀವಿ, ಅಲ್ಲಿ ಎಲ್ಲವನ್ನ ಕಳ್ಕೊಳ್ತೀವಿ. ಇಲ್ಲಿ ಯಾರು ಉಳಿಸ್ಕೊಳ್ತೀವೋ ಅಲ್ಲಿ ಕಳ್ಕೊಳ್ತೀವಿ, ಇಲ್ಲಿ ಯಾರ ನಾವು ಕಳ್ಕೊಳ್ತೀವೋ ಅಲ್ಲಿ ನಿಜವಾಗಿಯೂ ಸಹ ನಾವು ಪಡ್ಕೊಳ್ತೀವಿ. ಇದು ಒಂದು ಸತ್ಯವಾದಂತಹ ಅಂಶ ಇದಾಗಿದೆ. ಈ ಸಂತರ ಬದುಕು ನಮ್ಮೆಲ್ಲರಿಗೂ ಸಹ ಆದರ್ಶವಾಗಿದೆ, ಪ್ರೇರಣೆಯಾಗಿದೆ. ಏಕೆಂದರೆ ಇವರು ನಾವು ಮರೆಯಬಾರದು ಇವರ ಬದುಕನ್ನ, ಯಾವ ರೀತಿ ಬದುಕು. ಇನ್ನು ಗುರುವಾಗುವುದಕ್ಕೆ ಮುಂಚಿತವಾಗಿ ಸೇವಾದರ್ಶಿಯಾದಂತಹ ಇವರು
ಆಗಿನ ಕಾಲದಲ್ಲಿ ಸೇವಾದರ್ಶಿಗೆ ತನ್ನದೇ ಆದಂತಹ ಒಂದು ಅಧಿಕಾರ ಇತ್ತು. ಆ ಸಂದರ್ಭದಲ್ಲಿ ಸೇವೆಯನ್ನ ಮಾಡುವಂತಹ ಕಾರ್ಯವನ್ನು ವಹಿಸಿಕೊಂಡಂತಹ ಇವರು ಪ್ರಭು ಯೇಸು ಕ್ರಿಸ್ತರ ಕಿಂಕರರಾಗ್ತಾರೆ, ಪ್ರಭು ಯೇಸು ಕ್ರಿಸ್ತರ ಸೇವಕರಾಗ್ತಾರೆ, ಪ್ರಭು ಯೇಸು ಕ್ರಿಸ್ತರ ಧ್ವನಿ ಇವರಾಗ್ತಾರೆ. ಪ್ರಭು ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಇಹಲೋಕದಲ್ಲಿ ಬಡವರ ಧ್ವನಿಯಾದರೂ ಇವರು ಸಹ ಆ ಒಂದು ರಾಜ ಬಂದು ಕೇಳ್ತಾನೆ, ಸೇನಾಧಿಪತಿ ಅಂತ ಹೇಳ್ಕೊಡ್ತಾನೆ. ಇಲ್ಲಿ ಧರ್ಮಸಭೆಯ ಆಸ್ತಿ ಅಂತ ಕೇಳಿದಾಗ ಶೋಷಿತರ ಪರವಾಗಿ ನಿಂತಹ ಇವರು ತೋರಿಸ್ತಾರೆ, ನೋಡಿ ನನ್ನ ಆಸ್ತಿ ಇದೆ ಎಂದು. ಈ ಸಂತರ ಬದುಕು ನಮ್ಮೆಲ್ಲರಿಗೂ ಸಪ್ರೇರಣೆಯಾಗಿದೆ ಆತ್ಮೀಯರೇ. ವಿಶೇಷವಾಗಿ ಈ ಒಂದು ಸಂತರ ಸ್ಮರಣೆಯನ್ನು ಮಾಡುತ್ತಿರುವಂತಹ ನಾವು ಕಲಿಯುವಂತಹ ಪಾಠಗಳು ಏನು? ನಾವು ಸಹ ಈ ಗೋಧಿಯ ಕಾರಣಕ್ಕೆ ನಾವು ಸಹ ಕರಗಿಸಿಕೊಳ್ಳಬೇಕು ನಮ್ಮನ್ನ. ಯಾವಾಗ ನಾವು ನಮ್ಮ ತನವನ್ನ ಕಟ್ಕೊಳ್ತೀವಿ, ಇನ್ನೊಬ್ಬರಿಗಾಗಿ ಬದುಕ್ತೀವಿ, ಆಗ ಫಲವನ್ನ ನೀಡ್ತೀವಿ. ಉದಾಹರಣೆಗೆ ಸಂತ ಲಾರೆನ್ಸ್ ಆಗಿದ್ದಾರೆ. ಈ ಮನುಷ್ಯ ಎಂದೂ ಸಹ ನನಗೆ ಬೇಕು ಅಂದ್ಕೊಂಡಿಲ್ಲ. ಕೈಯಲ್ಲಿ ಎಲ್ಲ ಇತ್ತು, ಆಸ್ತಿ ಇತ್ತು, ಧರ್ಮಸಭೆಯ ಆಸ್ತಿ ಇತ್ತು, ಎಲ್ಲವನ್ನ ಪರಿತ್ಯಾಗ ಮಾಡ್ತಾರೆ. ಈ ತರ ಕೈಯಲ್ಲಿ ಒಂದು ಬೈಬಲ್ ಇದೆ. ಏಕೆಂದ್ರೆ ದೇವರ ವಾಕ್ಯವನ್ನ ಪ್ರೀತಿಸ್ತಾ ಇದ್ರು, ಬೈಬಲ್ ಅನ್ನ ಗೌರವಿಸಿ ಇವರು ಆರಾಧಿಸ್ತಾ ಇದ್ರು. ಸ್ವತಃ ದೇವರ ವಾಕ್ಯಗಳು ಇದರಲ್ಲಿ ಜೀವ ಇದೆ ಎಂದು ನಂಬಿದ್ರು. ಇದನ್ನ ತನ್ನ ಕಾರ್ಯರೂಪದಲ್ಲಿ ತೋರಿಸಲು ಪ್ರಾರಂಭಿಸ್ತಾರೆ ಇವರು. ಎರಡನೆಯದಾಗಿ ವಿಶೇಷವಾಗಿ ನಾವು ಕಲಿಯಬೇಕಾದಂತಹ ಅಂಶ, ನಾವು ಪ್ರಭು ಯೇಸು ಕ್ರಿಸ್ತರನ್ನ ಪ್ರೀತಿಸುವಾಗಲೆಲ್ಲ ಪ್ರಭು ಯೇಸು ಕ್ರಿಸ್ತರ ಬೋಧನೆಗಳನ್ನ ನಾವು ಪಸರಿಸುವಾಗಲೆಲ್ಲ ನೆಮ್ಮದಿಯ ಜೀವನವನ್ನ ಪಡೆಯಲು ಸಾಧ್ಯವಿಲ್ಲ. ರೋಮನಿಗೆ ಪತ್ರವನ್ನು ನಾವು ನೋಡ್ತೇವೆ, ನಾವು ಸಾಯದಂತೆ ಬಂದವರು, ಏಕೆಂದ್ರೆ ನಾವು ಪ್ರಭು ಯೇಸು ಕ್ರಿಸ್ತರ ಬದುಕನ್ನ ಇಟ್ಟುಕೊಂಡು ಬಂದವರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಸ್ವಾರ್ಥದ ಬದುಕನ್ನು ನಾವು ಸಾಯಿಸಬೇಕಾಗಿದೆ. ನಮ್ಮ ಕಾಮ, ಕ್ರೋಧ, ಮದ, ಮತ್ಸರ, ಹೊಟ್ಟೆ ಕಿಚ್ಚು ಎಲ್ಲವನ್ನ ನಾವು ಸಾಯಿಸಿಕೊಳ್ಳಬೇಕಾಗಿದೆ. ಸಾಯಿಸಿಕೊಂಡಾಗ ಮಾತ್ರ, ನಮ್ಮತನವನ್ನು ನಾವು ಸಾಯಿಸಿಕೊಂಡಾಗ ಮಾತ್ರ ಇವರು ಸಂತರಾಗಿ ಆಗ್ತೇವೆ. ನಾವೆಲ್ಲರೂ ಸಹ ಸಾಯ್ಬೇಕಾದ್ರೆ ಭಯ ಆಗ್ತದೆ, ನಮಗೆ ನೋವಾಗ್ತದೆ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಸಾವಿನಲ್ಲೂ ಸಹ ಸಂತೋಷವನ್ನ ಕಂಡಂತಹ ವ್ಯಕ್ತಿಯವರು. ತನ್ನ ದೇಹ ಬೆಂತಾ ಇದೆ, ಬಾಣವಿಯಲ್ಲಿ ಬೇಯ್ತಾ ಇದೆ, ಆದರೂ ಸಹ ಈತ ನುಡಿತಾರೆ, ಸಂತೋಷ ನುಡಿತಾರೆ, ನಗುಮುಖದ ನುಡಿತಾರೆ. ನನ್ನ ದೇಹ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ. ಏಕೆಂದ್ರೆ ಪವಿತ್ರಾತ್ಮ ಭರಿತರಾಗಿದ್ದರು ಇವರು. ಇಹಲೋಕದ ನೋವು ಇವರಿಗೆ ಏನೂ ಸಹ ಆಗಿರಲಿಲ್ಲ. ಏಕೆಂದ್ರೆ ಇವರು ಈ ಯಾತ್ರೆಯನ್ನು ಅನುಭವಿಸಬೇಕಾದ್ರೆ ಸ್ವರ್ಗಲೋಕದ ಈ ಒಂದು ಘನ ಸ್ಥಾನವನ್ನ ಅವರು ನೋಡ್ತಾರೆ. ತನಗೆ ನೀವು ನಿಮಿಸಿರುವಂತಹ, ಕಾದಿರಿಸಿರುವಂತಹ ಸ್ವರ್ಗ ಸಾಮ್ರಾಜ್ಯವನ್ನ ದೇವರವರಿಗೆ ತೋರಿಸ್ತಾರೆ ಈ ಒಂದು ಬಾಣವಿಯಲ್ಲಿ. ಅದಕ್ಕಾಗಿ ಈತ ನಗು ಮುಖದಿಂದ ಸಾವನ್ನ ಅನುಭವಿಸ್ತಾರೆ. ನಾವು ಇದೇ ರೀತಿಯಲ್ಲಿ ಆಗಬೇಕು. ನಮ್ಮ ಬದುಕು ಯಾವಾಗ, ಎಲ್ಲಿ, ಯಾವ ಸಮಯದಲ್ಲಿ, ಯಾವ ರೀತಿಯಲ್ಲಿ ಯಾರೂ ಸಹ ಗೊತ್ತಿಲ್ಲ. ಆ ಕ್ಷಣ ಬಂದಾಗ ನಾವು ಸಂತೋಷದಿಂದ ಪ್ರಭು ಯೇಸು ಕ್ರಿಸ್ತರೇ, ನಾನು ನಿಮ್ಮ ಹತ್ರ ಬರ್ತೀನಿ, ನನಗೆ ನನ್ನ ಪಾಪಗಳನ್ನು ಕ್ಷಮಿಸ್ರಿ ಎಂದು ಬೇಡ್ಕೋಬೇಕಾಗಿದೆ. ಆತ್ಮೀಯ, ಎರಡನೆಯದಾಗಿ ನಾವು ಮರೆಯಬಾರದು, ನಾವು ಸದಾ ನೀಡುವಂತವರಾಗಬೇಕು. ಉದಾರತೆಯನ್ನ ಈ ಸಂತರ ಮೂಲಕ ಕಲ್ತ್ಕೊಳ್ಬೇಕು ನಾವು. ಏಕೆಂದ್ರೆ ನಾವು ನೋಡ್ತೇವೆ 2ನೇ ಕೊರಿಂಥಿಯರಲ್ಲಿ ಯಾರು ಹೆಚ್ಚಾಗಿ ನಗುತ್ತಾ ನೀಡುವವರು ದೇವರು ಹೇರಳವಾಗಿ ಹರಿಸ್ತಾರೆ.
ಈ ಸಂತರು ಎಂದಿಗೂ ಸಹ ಬೇಡಿಲ್ಲ, ಬದಲಾಗಿ ಎಲ್ಲವನ್ನ ನೀಡಿದ್ರು, ಮುಖದಿಂದ ಎಲ್ಲವನ್ನ ಪಡೆದರು ದೇವರ ಕರುಣೆಯಿಂದ. ಆದ್ರಿಂದ ನಾವು ನೀಡುವಂತವರಾಗಬೇಕು. ನೀಡುವುದಂದ್ರೆ ಕೇವಲ ಆಸ್ತಿ, ಅಂತಸ್ತು, ದುಡ್ಡು ಹಾಕೋದು, ದುಡ್ಡು ಕೊಡೋದಲ್ಲ. ನಮ್ಮ ಸಮಯವನ್ನ, ನಮ್ಮ ತಾಳ್ಮೆಯನ್ನ, ನಮ್ಮ ಸಹಕಾರವನ್ನ, ನಮ್ಮ ಮಾತುಗಳನ್ನ ನೀಡೋಣ. ಇನ್ನೊಬ್ಬರಿಗೆ, ಕೆಲವರಿಗೆ ಜೀವನವೇ ಸಾಕಿನಿಸಿದಾಗ ಯಾರಾದ್ರೂ ಹೋಗಿ ನಾನಿದ್ದೇನೆ ಅಂತ ಬೆಂತಟ್ಟಿ ಎಡೆ ಮಾತೇಳಿ ಸಾಕು ಬದುಕ್ತಾರೆ. ಏಕೆಂದ್ರೆ ನಾವು ನೀಡುವಂತಹ ಈ ಒಂದು ಸಣ್ಣ ಪುಟ್ಟ ಕಾರ್ಯಗಳ ಮೂಲಕ ಇನ್ನೊಬ್ಬರನ್ನ ಬದಲಾಯಿಸಬಹುದು. ಈ ತನ್ನ ನೀಡಲು ನಾವು ಕರೆಯಲ್ಪಟ್ಟಿದ್ದೇವೆ, ಉದಾಹರಣೆಗಳಾಗಲು ಕರೆಯಲ್ಪಟ್ಟಿದ್ದೇವೆ. ಎರಡನೆಯದಾಗಿ, ಮೂರನೆಯದಾಗಿ ನಾವು ಧೈರ್ಯವಂತರಾಗಬೇಕು. ಸಂತ ಲಾರೆನ್ಸ್ ಅವರು ಧೈರ್ಯವಂತರಾಗಿದ್ದರು. ಎಂದೂ ಸಹ ಇರಲಿಲ್ಲ, ಜೀವಕ್ಕಾಗಿ ಎಂದೂ ಸಹ ಇರಲಿಲ್ಲ. ಈ ವ್ಯಕ್ತಿಗಳಂತೆ, ನಾವು ಸಂತರಂತೆ ನಾವು ಸಹ ಧೈರ್ಯವಂತರಾಗಬೇಕು. ಸಂತ ಪೌಲರು ನುಡಿತಾರೆ ತನ್ನ ಪತ್ರದಲ್ಲಿ, ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನ ಸಾಧಿಸುವಂತಹ ಶಕ್ತಿ ನನಗಿದೆ. ಈ ಮಾತನ್ನ ಸಂತ ಲಾರೆನ್ಸ್ ಅವರು ಅರ್ಥ ಮಾಡ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಸರ್ವೇಶ್ವರನ ಶಕ್ತಿಯಿಂದ ಎಲ್ಲವನ್ನ ಜಯಿಸುವಂತ, ಎಲ್ಲವನ್ನ ಎದುರಾಗಿಸಿಕೊಳ್ಳುವಂತಹ ಶಕ್ತಿಯನ್ನ ದೇವರು ಅವರಿಗೆ ನೀಡಿದ್ದಾರೆ. ಆದ್ರಿಂದ ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸುವಾಗಲೆಲ್ಲ ಸಂತರ ಈ ಜೀವನ ನಮಗೆ ಮಾದರಿಯಾಗಲಿ, ಪ್ರೇರಣೆಯಾಗಲಿ, ಆದರ್ಶವಾಗಲೆಂದು ಪ್ರಾರ್ಥಿಸೋಣ. ಚೇತನ ಪುಟದ ಸಂಖ್ಯೆ 203. ಸಹೋದರ ಸಹೋದರನ ಮತ್ತು ನಿಮ್ಮ ಬದಲು ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಗಾಗಿ, ಮಹಿಮೆಗಾಗಿಯೂ, ನಮ್ಮ ಮತ್ತು ಪವಿತ್ರ ಪರಿಶುದ್ಧ ಒಳಿತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಲಾರೆನ್ಸ್ ಅವರ ಸ್ಮರಣೆಯೆಂದು ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಇವು ನಮ್ಮ ರಕ್ಷಣೆಗೆ ನೆರವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮೊಡನೆ ಇರಲಿ. ಪ್ರಭುವಿನ ಕಡೆಗೆ
ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾಮವನ್ನು ಮಹಿಮೆಪಡಿಸಲು ಕ್ರಿಸ್ತರಂತೆ ನಿಮ್ಮ ಪುನೀತ ರಕ್ತ ಸಾಕ್ಷಿ ಸಂತ ಲಾರೆನ್ಸ್ ಅವರು ಸುರಿಸಿದ ರಕ್ತವು ನಿಮ್ಮ ಅತಿಶಯ ಕಾರ್ಯಗಳನ್ನು ತೋರ್ಪಡಿಸುತ್ತದೆ. ಹೀಗೆ ನಮ್ಮ ದುರ್ಬಲತೆಯಲ್ಲಿ ನಿಮಗೆ ಶಕ್ತಿಯನ್ನು ಪರಿಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗೆ ಸಾಕ್ಷಿ ನೀಡಲು ಬಲಹೀನರ ಮೇಲೆ ಶಕ್ತಿಯನ್ನು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದಯಪಾಲಿಸುತ್ತೀರಿ. ಆದುದರಿಂದ ಸ್ವರ್ಗದ ಶಕ್ತ ದೂತರೊಂದಿಗೆ ಏಳಲು ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಮುಖ್ಯವು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಹಸ್ತವನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅಂತೋಣಿ ಸ್ವಾಮಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ವಿಶೇಷವಾಗಿ ಬಲಿಪೂಜೆಯನ್ನು ಪ್ರಾರ್ಥಿಸುವ ವ್ರತ ಹೊಂದಿರುವ ಸರ್ವರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಪ್ರಭು ನಮ್ಮ ಮೇಲೂ ದಯೆ ತೋರಿರಿ. ಇನ್ನು ಬಲಿಪೂಜೆಯನ್ನು ಉದ್ದೇಶಿಸುವವರ ಮೇಲೂ ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ರಕ್ತ ಸಾಕ್ಷಿ ಸಂತ ಲಾರೆನ್ಸ್ ಇವರೊಂದಿಗೂ ಎಲ್ಲಾ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪೂಜಿತವಾಗಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗದ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ಕಾಪಾಡ. ಆದರೆ ಒಂದು ಮಾತು ಹೇಳಿ, ನನ್ನ ಆತ್ಮ ಸ್ವಸ್ಥವಾಗುವುದು.
ಪ್ರಭು ನಿಮ್ಮ ಪವಿತ್ರ ಕೊಡುಗೆಯಿಂದ ಪೋಷಿತರಾಗಿದ್ದೇವೆ. ಸಂತ ಲಾರೆನ್ಸ್ ಅವರ ಸ್ಮರಣೆಯೆಂದು ನಾವು ಸಲ್ಲಿಸುವ ನಮ್ಮ ನಿಷ್ಠಾವಂತ ಸೇವೆಯ ಸನ್ಮಾನವು ನಮ್ಮಲ್ಲಿ ನಿಮ್ಮ ರಕ್ಷಣೆಯ ಕೃಪಾವರದ ಎಚ್ಚರವನ್ನು ಅನುಭವಿಸುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊಣಕಾಲೂರೋಣ. ಪ್ರೀತಿಮಯ ಪ್ರಭು, ನಿಮ್ಮ ವಿಶ್ವಾಸ ಸೇವಕರಾದ ಸಂತ ಲಾರೆನ್ಸರ ನೇರವನ್ನ ಆದರ್ಶವನ್ನ ನಮಗೆ ಇಟ್ಟುದಕ್ಕಾಗಿ ನಿಮಗೆ ವಂದನೆಯನ್ನ ಸಲ್ಲಿಸುತ್ತೇವೆ. ನಮ್ಮ ಕ್ರಿಸ್ತಿಯ ಜೀವನದ ಪಯಣದಲ್ಲಿ ನಮ್ಮ ದೃಷ್ಟಿಯನ್ನು ನಿಮ್ಮಿಂದ ಎಂದೂ ತೆಗೆಯದಂತೆ ಅನುಗ್ರಹಿಸಿರಿ. ಸಂತ ಲಾರೆನ್ಸರ ನೆರವಿನಿಂದ ನಮ್ಮನ್ನು ಪರರ ಸೇವೆಯಲ್ಲಿ ತೊಡಗಿಸಿರಿ ಎಂದು ಸದಾ ಜೀವಿಸಿ ಯುಗಾಂತರಕ್ಕೂ ಆಳುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಸಂತ ಲಾರೆನ್ಸರಿಗೆ ಪ್ರಾರ್ಥನೆ. ವಿಶೇಷವಾಗಿ ನಮ್ಮ ಎಲ್ಲಾ ವೈಯಕ್ತಿಕ ಕೋರಿಕೆಗಳನ್ನು ಸಂತ ಲಾರೆನ್ಸರ ಪೂಜ್ಯ ಅವಶೇಷದ ಮುಂದಿರುವ ನಾವೆಲ್ಲರೂ ತಂದೆ ದೇವರಿಗೆ ದೃಢವಾದ ವಿಶ್ವಾಸದಿಂದ ಸಮರ್ಪಿಸೋಣ. ಹಲವಾರು ನಂಬಿಕೆಗಳಿಂದ ನಿರೀಕ್ಷೆಯನ್ನಿಟ್ಟುಕೊಂಡು ಈ ಆಲಯಕ್ಕೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದೇವೆ. ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುವ ನಮ್ಮ ಎಲ್ಲರಿಗೆ ಮಾನಸಿಕ ಶಾಂತಿ ಸಮಾಧಾನ ಲಭಿಸಲಿ, ದೈಹಿಕ ಮತ್ತು ಆತ್ಮಿಕ ಆರೋಗ್ಯ ಲಭಿಸಲಿ. ವಿಶೇಷವಾಗಿ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿರುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸೋಣ. ವಿಶೇಷವಾಗಿ ವಲೇರಿಯನ್ ಕುಟೇನ ಮಂಗಳೂರಿನಿಂದ ವಿಶೇಷವಾಗಿ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿರುವಾಗ ಸಂತ ಲಾರೆನ್ಸರಲ್ಲಿ ಅಪಾರವಾದ ಭಕ್ತಿಯನ್ನು ಇರಿಸಿ ಪ್ರತಿ ತಿಂಗಳು ಅವರು ಕೋರಿಕೆಯನ್ನಿಟ್ಟು ಪ್ರಾರ್ಥಿಸುತ್ತಿದ್ದಾರೆ. ದಯಾಮಯ ದೇವರು ಸಂತ ಲಾರೆನ್ಸರ ಮುಖಾಂತರ ಇವರಿಗೆ ದೈಹಿಕ ಮತ್ತು ಆತ್ಮಿಕ ಆರೋಗ್ಯವನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳೋಣ. ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವ ರಯಲ್ ಮಿರಾಂಡಾ ಮತ್ತು ಪ್ರೀತಾ ಕುಟುಂಬದವರು ತಮ್ಮ ಮಗಳ ಹುಟ್ಟುಹಬ್ಬ ಸಂದರ್ಭದಲ್ಲಿ ಗೇಲ್ ಮಿರಾಂಡಾ ಇವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೃತಜ್ಞತಾ ಅರ್ಪಣೆಯೊಂದಿಗೆ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವಾಗ ದಯಾಮಯ ದೇವರು ಇವರನ್ನು ಮಗಳನ್ನು ಕುಟುಂಬವನ್ನು ಹೇರಳವಾಗಿ ಅರಸಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಅಂತೆಯೇ ಈ ಆಲಯಕ್ಕೆ ಅನೇಕರು ಸಹಾಯ ಸಹಕಾರ ನೀಡುತ್ತಿದ್ದಾರೆ. ಪ್ರತಿಯೊಬ್ಬರನ್ನು ಸ್ಮರಿಸಿ ನಾವು ಸಂತ ಲಾರೆನ್ಸರ ಮೂಲಕ ಹೇರಳವಾದ ಕೃಪಾವರವನ್ನು ಬೇಡಿಕೊಳ್ಳೋಣ. ಈ ಆಲಯಕ್ಕೆ ಬರುವ ಪ್ರತಿಯೊಬ್ಬರು ಬೇಕಾದ ಕೋರಿಕೆಗೆ ಪ್ರತಿಫಲವನ್ನು ಪಡೆದುಕೊಳ್ಳಲಿ. ಇನ್ನು ಹೆಚ್ಚು ಹೆಚ್ಚು ಮಂದಿ ಈ ಆಲಯಕ್ಕೆ ಬರುವಂತಾಗಲಿ. ಈ ಆಲಯ ಮುಂದೊಂದು ದಿನ ಪುಣ್ಯ ಕ್ಷೇತ್ರವಾಗಿ ಮಾರ್ಪಟ್ಟು ಇಲ್ಲಿ ಪ್ರಾರ್ಥನೆ ಮತ್ತು ಭಕ್ತಿಯಿಂದ ಈ ಭಕ್ತಿ ಕಾರ್ಯದೊಂದಿಗೆ ಎಲ್ಲರೂ ಸಂತ ಲಾರೆನ್ಸರ ಮೂಲಕ ದೇವರನ್ನು ಸ್ತುತಿಸಿ ಕೊಂಡಾಡುವಂತಾಗಲಿ. ನಮ್ಮ ಕುಟುಂಬಗಳಿರುವ ಎಲ್ಲ ವಯೋವೃದ್ಧರ ರೋಗಿಗಳನ್ನು ಒಂದು ಕ್ಷಣ ಸ್ಮರಿಸಿಕೊಳ್ಳೋಣ. ವಿಶೇಷವಾಗಿ ಕೋರಿಕೆಯನ್ನಿಟ್ಟು ಪ್ರಾರ್ಥಿಸಿರುವ ಪ್ರತಿಯೊಬ್ಬರಿಗೆ ಅವರ ಕೋರಿಕೆಗೆ ತಕ್ಕ ಪ್ರತಿಫಲವನ್ನು ಸಂತ ಲಾರೆನ್ಸರು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಬೇಡಿ ತರಲೆಂದು ಪ್ರಾರ್ಥಿಸೋಣ. ನಮ್ಮೆಲ್ಲ ವೈಯಕ್ತಿಕ ಕೋರಿಕೆಗಳನ್ನು ಸಮರ್ಪಿಸಿ ಈ ಎಲ್ಲ ಕೋರಿಕೆಗಳನ್ನು ಈಡೇರಿಸಲೆಂದು ಪ್ರಾರ್ಥಿಸೋಣ. ಎಲ್ಲಕ್ಕೂ ಮಿಗಿಲಾಗಿ ಧರ್ಮಸಭೆಯ ವಿಶ್ವಾಸಕ್ಕೆ ಅನುಗುಣವಾಗಿ ಸಭೆಯ ಕ್ರಿಯೆಗಳನ್ನು ಸ್ವೀಕರಿಸಲು ಭಾಗ್ಯವಾದ ಮರಣವನ್ನು ಹೊಂದಲು ಸ್ವರ್ಗದಲ್ಲಿ ನಿಮ್ಮೊಂದಿಗೆ ಅನಾದಿ ಅನಂತ ದೇವರನ್ನು ಸ್ತುತಿಸುವ ಅವಕಾಶವನ್ನು ಪಡೆಯುವಂತೆಯೂ ನಿಮ್ಮ
ನಿಮ್ಮಲ್ಲಿದೆ. ಈ ಅಪರಗಳ ಶಿಕ್ಷಕರಲ್ಲೂ ಅವರೇ. ನಮ್ಮ ಮೊರೆ ನಿಮ್ಮ ಸಮ್ಮುಖಕ್ಕೆ ಇರಲಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದಲ್ಲಿ ಇರಲಿ. ಸರ್ವಶಕ್ತವಂತ ದೇವರೇ, ಗುಣಪಡಿಸುವ ನಿಮ್ಮ ಶಕ್ತಿಯನ್ನ ರೋಗದಿಂದ ಕಂಗೆಟ್ಟಿರುವ ಭಕ್ತರ ದುರ್ಬಲ ಶರೀರದಲ್ಲಿ ಹರಿಸಿರಿ. ಪರಿತಪ್ಪಿಸುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರನ್ನ ವಾತ್ಸಲ್ಯದಿಂದ ಸಂರಕ್ಷಿಸುತ್ತೀರಿ. ನಿಮ್ಮನ್ನು ಅಂಗಲಾಚಿ ಬೇಡುತ್ತಿರುವ ಭಕ್ತ ವಿಶ್ವಾಸಿಗಳನ್ನ ಕರುಣೆ ಮತ್ತು ಅನುಕಂಪದಿಂದ ವೀಕ್ಷಿಸಿರಿ. ಅವರನ್ನು ಎಲ್ಲಾ ಪಾಪ ಮತ್ತು ದುಷ್ಟಶಕ್ತಿಯ ಬಂಧನಗಳಿಂದ ಬಿಡಿಸಿರಿ. ಅವರನ್ನು ಎಲ್ಲಾ ಮಾನಸಿಕ ಮತ್ತು ದೈಹಿಕ ನೋವನ್ನ ವೇದನೆಯನ್ನ ತೆಗೆದು ಹಾಕಿರಿ. ನಿಮ್ಮ ಅಗಣಿತ ದಯೆಯಲ್ಲಿ ನಂಬಿಕೆ ಇಟ್ಟು ಆಗಮಿಸುತ್ತಿರುವ ಭಕ್ತಾದಿಗಳು ಸಂತ ಲಾರೆನ್ಸರ ವಿಶೇಷ ನೆರವಿನಿಂದ ಸಂಪೂರ್ಣ ಸೌಖ್ಯವನ್ನು ಶಾಂತಿಯನ್ನು ಪಡೆಯುವಂತಾಗಲಿ. ಈ ಆಲಯದಲ್ಲಿ ನಿಮ್ಮ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಮಾಧಾನ ಆತ್ಮ ಸಂತೃಪ್ತಿ ಆಧಾರವಾಗಲಿ. ಶಾಂತಿ ಸಮಾಧಾನವನ್ನ ಪಡೆದ ನಿಮ್ಮ ಸೇವಕರು ಪ್ರಭು ಯೇಸುವಿನ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂತಾಗಲಿ. ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುತ್ತಾ ಪ್ರಾಮಾಣಿಕ ಭಕ್ತರಾಗಿ ಬಾಳುತ್ತಾ ನಿಮ್ಮನ್ನು ಮಹಿಮೆ ಪಡಿಸುವ ಭಾಗ್ಯವನ್ನು ಪಡೆಯಲೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಡನಿದ್ದು ನಿಮ್ಮನ್ನು ಸಂರಕ್ಷಿಸಲಿ. ಪ್ರಭು ಯೇಸು ನಿಮ್ಮೊಡನಿದ್ದು ನಿಮ್ಮನ್ನು ಬಲಪಡಿಸಲಿ. ಪ್ರಭು ಕ್ರಿಸ್ತರು ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಲಿ. ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದದ ಸ್ವರ್ಗ ಸಾಮ್ರಾಜ್ಯದಿಂದ ಹಿಡಿದು ಬಂದು ಸದಾಕಾಲ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಕುಳಿತುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ತ್ರೈಕ ದೇವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಜುಲೈ ತಿಂಗಳ ಸಂತ ಲಾರೆನ್ಸರ ನವೇನ ಭಕ್ತಿಯನ್ನು ಮಾಡಲು, ಅವರನ್ನು ಕೊಂಡಾಡಲು ಅವಕಾಶ ನಮ್ಮೆಲ್ಲರಿಗೆ ಕಲ್ಪಿಸಿ ಕೊಟ್ಟಿದ್ದಾರೆ. ನಮ್ಮೆಲ್ಲರನ್ನು ಈ ಆಲಯಕ್ಕೆ ಕರೆತಂದಿದ್ದಾರೆ. ಆದ್ದರಿಂದ ತಂದೆ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಂತೆಯೇ ಇಂದಿನ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ಉತ್ತಮವಾದ ಪ್ರಬೋಧನೆಯನ್ನು ನೀಡಿ ಪವಿತ್ರ ಪರಮ ಪ್ರಸಾದ ಆರಾಧನೆಯನ್ನು ನಡೆಸಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿದ ಸ್ವಾಮಿ ವಂದನೆಯ ಜಾನ್ ಬ್ಯಾಪ್ಟಿಸ್ಟ್ ಪ್ರಸಾದ್ ದಯಮಾಡಿ ಮುಂದೆ ಬಂದು ಆಶೀರ್ವಾದರಾಗಬೇಕಾಗಿ ಕೇಳಿಗಳಿಂದ ನಾನು ಕೇಳ್ಕೊಳ್ತಾ ಇದ್ದೆ. ಜಾನ್ ಬ್ಯಾಪ್ಟಿಸ್ಟ್ ಅವರು ಬಂದು ಬಲಿ ಪೂಜೆಯನ್ನು ಅರ್ಪಿಸಿ ಎಂದು. ಆ ಕಾರಣಾಂತರಗಳಿಂದ ಅವರು ಬರಲು ಸಾಧ್ಯವಾಗಲಿಲ್ಲ. ಈ ಮಳೆಗಾಲದಲ್ಲಿ ನಾನು ಬರ್ತೀನಿ, ಬಿಡುವು ಮಾಡಿಕೊಳ್ತೀನಿ ಅಂತ ಬಂದು ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಈ ನಮ್ಮ ಕಡೆಗೆ ಹೋಗೊಟ್ಟು ಈ ಆಲಯಕ್ಕೆ ಬಂದಿದ್ದಾರೆ. ಇವರು ಪ್ರಸ್ತುತ ಶೆಟ್ಟಿಯಲ್ಲಿ ಹಲವಾರು ಮಂದಿ ಕೇಳಿ ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಟೈಟಾನಿಕ್, ಮುಳುಗಾದ ಟೈಟಾನಿಕ್ ಎಂದೇ ಪ್ರಸಿದ್ಧ ನೀರಿನ ಹೊಳೆಯಲ್ಲಿ ಆ ಹಡಗಿನಂತೆ ತೇಲುತ್ತಿರುವ ದೇವಾಲಯವಿದೆ, ಜಪಮಾಲೆ ರಾಣಿಯ ದೇವಾಲಯ. ಆ ಧರ್ಮ ಕೇಂದ್ರದಿಂದ ಮುಳುಗಡೆಯಾದ ನಂತರ 4 ಧರ್ಮ ಕೇಂದ್ರಗಳು ಉದ್ಭವವಾದವು. ಮರಿಯಾ ನಗರ, ಜೋಸೆಫ್ ನಗರ, ಜ್ಯೋತಿ ನಗರ ಮತ್ತೆ ಅಲ್ಫೋನ್ಸ್ ನಗರ. ಆ ಮುಳುಗಡೆಯಾಗಿ ಬೇರ್ಪಟ್ಟಂತಹ ಒಂದು ಧರ್ಮ ಕೇಂದ್ರದಿಂದ ಇವರು ಮೂಲತಃ ಬಂದರು ಅಲ್ಫೋನ್ಸ್ ನಗರ ಧರ್ಮ ಕೇಂದ್ರದಿಂದ. ಈಗ ತಮ್ಮ ಮಾತೃ ಧರ್ಮ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಜಪಮಾಲೆ ರಾಣಿಯ ದೇವಾಲಯ ಹೊಸ ದೇವಾಲಯವಾಗಿದೆ. ಇನ್ನು ಅನೇಕ ಕೆಲಸ ಕಾರ್ಯಗಳ ಹೊಸ ದೇವಾಲಯ ಕೆಲಸ ಕಾರ್ಯ ಪೂರ್ಣಗೊಂಡಿರಲಿಲ್ಲ. ಇವರು ಬಂದ ಚಾರ್ಜ್ ತಗೊಂಡ ಮೊಟ್ಟ ಮೊದಲ ಧರ್ಮ ಕೇಂದ್ರ ಅವರಿಗೆ ಉತ್ತಮವಾದ ಕಾರ್ಯಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಉತ್ತಮ ಪ್ರಬೋಧಕರು, ದೈವ ಪ್ರಜೆಯನ್ನು ಒಟ್ಟುಗೂಡಿಸುವಲ್ಲಿ ನಿಪುಣರು. ಈ ಒಂದು ಸಂದರ್ಭದಲ್ಲಿ ಕೊಪ್ಪದಲ್ಲಿ ಕೂಡ ಮೊಟ್ಟ ಮೊದಲ ಪಾಲನಾ ಅನುಭವ, ಸಹಾಯಕ ಗುರುವಾಗಿ ಸೇವೆ ಸಲ್ಲಿಸಿ ನಂತರ ಶೆಟ್ಟಿಹಳ್ಳಿ ಧರ್ಮ ಕೇಂದ್ರದಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸುತ್ತಾ ಇದ್ದಾರೆ. ಈ ತಮ್ಮ ಸೇವಾ ಜೀವನದಲ್ಲಿ ದಯಾಮಯ ದೇವರು ಆ ಜಪಮಾಲೆ ರಾಣಿ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸಲಿ. ಸಂತ ಲಾರೆನ್ಸರ ಮೂಲಕ ದೇವರ ಅನಂತ ವರಪ್ರಸಾದಗಳು ನಿಮಗೆ ಲಭಿಸಲಿ ಎಂದು ಪ್ರಾರ್ಥಿಸಿ ನಮ್ಮ ಈ ಕರೆಗೆ ಹೋಗೊಟ್ಟು ನಮಗಾಗಿ ಪ್ರಾರ್ಥಿಸಿದ ನಿಮಗೆ ನಮ್ಮ ಗೌರವವನ್ನು ವಂದನೆಯನ್ನು ಸೂಚಿಸುತ್ತೇವೆ. ದಯಮಾಡಿ ರೇಲ್ ಮಿರಾಂಡ ಇವರು ಬಂದು ಶಾಲನ್ನು ಹಾಕುವುದರ ಮೂಲಕ, ಸುನೀಲ್ ಮತಿಯಾಸ್ ಇವರು ಬಂದು ಹಾರವನ್ನು ಹಾಕುವುದರ ಮೂಲಕ
ಮೇರಿ ಡಿಸಿಲ್ ಇವರು ಬಂದು ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯಮಾಡಿ ಮುಂದೆ ಬನ್ನಿ. ಮೇರಿ ಬಾಯ್ ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುತ್ತಾ ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ವಂದನೆಗಳು. ಅಂತೆಯೇ ಇಂದಿನ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವ ರೇಯಲ್ ಮಿರಾಂಡ ಮತ್ತು ಪ್ರೀತಾ ಮಿರಾಂಡ ಕುಟುಂಬದವರು ಮತ್ತು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಗೇಲ್ ಮಿರಾಂಡ ಇವರ ನೆನಪಿಗೆ ವಿಶೇಷವಾಗಿ ಈ ದಿನದ ಅನ್ನ ಸಂತರ್ಪಣೆ ನೀಡುತ್ತಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ನಮ್ಮ ಕೊಯಸದ ಈ ಒಂದು ಹಾಡಿನ ಮೂಲಕ ಭಕ್ತಿಯನ್ನು ಹೆಚ್ಚಿಸುತ್ತಿರುವ ನಮ್ಮ ಕಾರ್ಯದರ್ಶಿ ದಿನು ಸಳ್ಳಾನ ಇವರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಮುಂದಿನ ತಿಂಗಳು ನಮ್ಮ ಈ ಕೊಬ್ಬರಿ ಉಪಧರ್ಮ ಕೇಂದ್ರದ ಹಬ್ಬ ಬರುತ್ತದೆ. ದಯಮಾಡಿ ಇದಕ್ಕೋಸ್ಕರ ಪ್ರಾರ್ಥಿಸಿ ನಿಮ್ಮ ಸಹಾಯ ಸಹಕಾರವನ್ನು ನೀಡಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಆಲಯಕ್ಕೆ ಜನರು ಆಗಮಿಸಲಿ ಎಂದು ಪ್ರಾರ್ಥಿಸಿ ನೀವು ಕೂಡ ನಿಮ್ಮ ನೆಂಟರಿಷ್ಟರಿಯನ್ನು ಈ ಆಲಯಕ್ಕೆ ಕರೆತನ್ನಿ. ವಿಶೇಷವಾಗಿ ಈ ಆಲಯದಿಂದ ಬೇಡಿದ ಪ್ರತಿಯೊಬ್ಬರು ಅನುಗ್ರಹಗಳನ್ನು ಪಡೆಯುತ್ತಿದ್ದಾರೆ. ಆದ್ದರಿಂದ ಸಂತ ಲಾರೆನ್ಸರ ಮೂಲಕ ದೇವರನ್ನು ನಾವೆಲ್ಲರೂ ಸ್ತುತಿಸಿ ಕೊಂಡಾಡುವಂತಾಗಲಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಲಿ ಪೂಜೆಯನ್ನು ಅರ್ಪಿಸಿ ನಿಮಗಾಗಿ ಪ್ರಾರ್ಥಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ ತ್ರಯೇಕ ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಅದಕ್ಕಾಗಿ ವಿಶೇಷವಾಗಿ ಅದರಂತೆಯೇ ನಮ್ಮ ನೆಚ್ಚಿನ ಗುರುಗಳಾದಂಥ ವಂದನೆಯ ಫಾದರ್ ಸಂತೋಷ್ ಕುಮಾರ್ಜಿ ಇವರು ನಾವು ಚಿಕ್ಕವರಿಂದಲೂ ಸಹ ಸ್ನೇಹಿತರು, ಒಟ್ಟಾಗಿ ನಾವು ವಿದ್ಯಾಭ್ಯಾಸವನ್ನು ಮಾಡಿದ್ದು, ಇವರ ಬೆಳೆದು ಬಂದ ಹಾದಿಯನ್ನು ನಾನು ನೋಡಿದ್ದೀನಿ. ಒಳ್ಳೆಯ ಉತ್ತಮ ಗುರುಗಳಾಗಿದ್ದಾರೆ. ವಿಶೇಷವಾಗಿ ನಿಮ್ಮೆಲ್ಲರನ್ನ ಈ ಒಂದು ಉಪಧರ್ಮ ಕೇಂದ್ರದಲ್ಲಿ ಇಂತಹ ಪವಿತ್ರ ಕಾರ್ಯಗಳು ಆಗ್ತಾ ಇದ್ದಾವೆ. ವಿಶೇಷವಾಗಿ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಒಂದು ಸಂತೋಷ ಆಗ್ತದೆ ನೋಡ್ಲಿಕ್ಕೆ. ಆದ್ರಿಂದ ಮೊಟ್ಟ ಮೊದಲು ನಿಮಗೆ ವಂದನೆಯನ್ನ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿಗೆ ನನ್ನ ಕರೆಯಿಸಿ ಬಲಿಪೂಜೆಯನ್ನು ಅರ್ಪಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಿಮ್ಮ ಧರ್ಮಕೇಂದ್ರ ಗುರುಗಳಾದ ವಂದನೀಯ ಫಾದರ್ ಸಂತೋಷ್ ಇವರಿಗೆ ಮನದಾಳದ ವಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಈ ಒಂದು ಸೇವಾ ಕಾರ್ಯ ಇನ್ನೂ ಸಹ ಹೇರಳವಾಗಿ ಮುನ್ನಡೆಯಲಿ. ಅದೇ ರೀತಿಯಲ್ಲಿ ನೀವೆಲ್ಲರೂ ಸಹ ನಿಮಗಾಗಿ ನಾನು ಬಲಿಪೂಜೆಯನ್ನು ಅರ್ಪಿಸಿದ್ದೇನೆ, ಪ್ರಾರ್ಥಿಸಿದ್ದೇನೆ. ನನಗಾಗಿಯೂ ಸಹ ಬಲಿಪೂಜೆಯಲ್ಲಿ ನೀವು ಪ್ರಾರ್ಥಿಸಿದ್ದೀರಾ. ಅದೇ ರೀತಿ ನಿಮಗೆ ವಂದನೆ ಸಲ್ಲಿಸುವಾಗ ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಗುರುಗಳಿಗಾಗಿ ಪ್ರಾರ್ಥಿಸುವಂತೆ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ನೀವೆಲ್ಲರೂ ಸಹ ನನ್ನ ಧರ್ಮ ಕೇಂದ್ರಕ್ಕೆ ಬನ್ನಿ ಅಂತ ಸ್ವಾಗತವನ್ನು ಬಯಸ್ತೇನೆ. ನಿಮ್ಮ ಗುರುಗಳು ಅದು ಕರ್ಕೊಂಡು ಬರ್ತಾರೆ. ದಯವಿಟ್ಟು ಬನ್ನಿ. ಎಲ್ಲರೂ ಒಂದು ಒಳ್ಳೆಯ ಆದಂತಹ ಪವಿತ್ರ ಒಂದು ಜಪಸರಕ್ಕೆ ಎಷ್ಟು ಅದ್ಭುತ ಇದೆ ಎಂಬುದನ್ನ ಆ ದೇವಾಲಯ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಆದ್ರಿಂದ ಎಲ್ಲರೂ ಸಹ ಬರಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಗುರುಗಳು ಕರ್ಕೊಂಡು ಬರ್ತಾರೆ. ದಯವಿಟ್ಟು ಬನ್ನಿ ಅಂತ ನಾನು ಪ್ರಾರ್ಥಿಸ್ತೇನೆ ಯಾವಾಗಲೂ ಸಹ. ಸರ್ವಶಕ್ತ ಕರುಣಾಳು ತಂದೆ ದೇವರೇ, ನಮ್ಮೆಲ್ಲರನ್ನ ಸಂರಕ್ಷಿಸುತ್ತಿರುವಂತಹ, ಪೋಷಿಸುತ್ತಿರುವಂತಹ ದಯಾಮಯಿ ದೇವರು ನೀವಾಗಿದ್ದೀರಿ. ಪ್ರಭು ಯೇಸು ಕ್ರಿಸ್ತರೇ, ಅಂದು ಕೆಲವೇ 2 ರೊಟ್ಟಿಗಳ ಮೂಲಕ 5,000 ಜನರಿಗೆ ಬಡಿಸಿದ ಹಾಗೆ, ಶಾರೀರಿಕ ಹಸಿವನ್ನು ನೀಗಿಸಿದ ಹಾಗೆ, ಇಂದು ನಮಗೆ ಭೋಜನ ನೀಡುತ್ತಿರುವ ಕುಟುಂಬವನ್ನ ಅರಸಿರಿ, ಮಗುವನ್ನ ಅರಸಿರಿ, ಉತ್ತಮವಾದ ಆರೋಗ್ಯ ಭಾಗ್ಯವನ್ನು ಕುಟುಂಬಸ್ಥರಿಗೆ ಪಾಲಿಸಿರಿ. ಈ ಆಹಾರವನ್ನು ತಯಾರಿಸಿದವರನ್ನ, ಈ ಆಹಾರವನ್ನು ಭುಜಿಸಲಿರುವಂತಹ ನಮ್ಮೆಲ್ಲರನ್ನ ಅರಸಿ ಆಶೀರ್ವದಿಸುವಂತೆ ನಾವು ನಿಮ್ಮನ್ನು ಕೇಳಿಕೊಳ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಈ ಆಹಾರವನ್ನ ಅರಸಿ ಆಶೀರ್ವದಿಸಿ ಕಾಪಾಡಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯವಾಗಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನ್ನ ಆಹಾರವನ್ನು ನಮಗೆ ನೀಡಿರಿ.
ಮತ್ತು ನಿಮ್ಮ ಫಲವಾದ ಯೇಸುವನ್ನು ಸಂತಾನಗಳಿಗಾಗಿ ಮತ್ತು ಪಾಪಗಳಿಗಾಗಿ ಈಗ ನಿಮ್ಮ ಆಶೀರ್ವಾದದಲ್ಲಿ ಪ್ರಾರ್ಥಿಸಿದ್ದೇವೆ. ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ. ಅದರಿಂದಾಗಿ ನೀವು ಯಾವಾಗಲೂ ನಮ್ಮಯ ಜೀವ ಪಾಲಕರೇ, ಕ್ರಿಸ್ತರ ಬಾಳಿನ ಪ್ರತಿರೂಪವೇ ನಮಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತರ ಬಾಳನ್ನು ಅನುಸರಿಸಿ ಸೇವೆಯ ಬಾಳನ್ನು ನಿವಾರಿಸಿ, ಕ್ರಿಸ್ತರ ಬಾಳನ್ನು ಅನುಸರಿಸಿ ಸೇವೆಯ ಬಾಳನ್ನು ನಿವಾರಿಸಿ, ಬಡತನ ಹರಿಸಿ ಸಿರಿತನ ತ್ಯಜಿಸಿ ಬಾಳಿನ ಅರ್ಥವು ಸಾರಿಗಿರಿ. ಬಡತನ ಹರಿಸಿ ಸಿರಿತನ ತ್ಯಜಿಸಿ ಬಾಳಿನ ಅರ್ಥವು ಸಾರಿಗಿರಿ. ಪವಾಡ ಪುರುಷ ಲಾರಿಸಲಿ ನಮ್ಮಯ ಜೀವ ಪಾಲಕರೇ, ಕ್ರಿಸ್ತರ ಬಾಳಿನ ಪ್ರತಿರೂಪವೇ ನಮಗಾಗಿ ಪ್ರಾರ್ಥಿಸಿರಿ. ಸೃಷ್ಟಿ ಸಮಸ್ತವ ಪ್ರೀತಿಸಿ ಸೋದರ ಪ್ರೇಮವನ್ನು ಬೆಳೆಸಿ, ಸೃಷ್ಟಿ ಸಮಸ್ತ ಪ್ರೀತಿಸಿ ಸೋದರ ಪ್ರೇಮವನ್ನು ಬೆಳೆಸಿ, ದ್ವೇಷವ ಮರೆಸಿ ಕ್ಷಮೆಯ ಕಲಿಸಿ ಶಾಂತಿಯ ದೂತರು ನೀವಾದಿರಿ. ದ್ವೇಷವ ಮರೆಸಿ ಕ್ಷಮೆಯ ಕಲಿಸಿ ಶಾಂತಿಯ ದೂತರು ನೀವಾದಿರಿ. ಪವಾಡ ಪುರುಷ ಲಾರಿಸಲಿ ನಮ್ಮಯ ಜೀವನ ಪಾಲಕರೇ, ಕ್ರಿಸ್ತರ ಬಾಳಿನ ಪ್ರತಿರೂಪವೇ ನಮಗಾಗಿ ಪ್ರಾರ್ಥಿಸಿರಿ. ಪವಾಡ ಪುರುಷ ಲಾರಿಸಲಿ ನಮ್ಮಯ ಜೀವನ ಪಾಲಕರೇ, ಕ್ರಿಸ್ತರ ಬಾಳಿನ ಪ್ರತಿರೂಪವೇ ನಮಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ. Namaste.